ವಿದ್ಯಾರ್ಥಿಗಳೇ, ಕನ್ನಡದ ತರಗತಿಗೆ ಸ್ವಾಗತ ಮಕ್ಕಳೇ. ಈ ದಿನ ನಾನು ಕನ್ನಡದ ದ್ವಿತೀಯ ಪಿಯುಸಿಯ ಮೊಟ್ಟ ಮೊದಲನೆಯ ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿ ಬಂದದೆ ಅಂತಕ್ಕಂತ ಪದ್ಯ ಭಾಗದ ಅರ್ಥವನ್ನ ನೋಡೋಣ ಮಕ್ಕಳ. ಕದಡಿದ ಸಲಿಲಂ ತಿಳಿ ಬಂದದೆ ಅಂತಕ್ಕಂತ ಪದ್ಯ ಭಾಗವನ್ನ ಬರೆದೋದು ಯಾರಪ್ಪ ಅಂದ್ರೆ ನಾಗಚಂದ್ರ. ಈ ನಾಗಚಂದ್ರ ಅವರು ಹಳೆಗನ್ನಡ ಸಾಹಿತ್ಯವನ್ನ ಉತ್ತುಂಗದ ಶಿಖರಕ್ಕೆ ಏರುವಂತೆ ಮಾಡಿದಂತಹ ಪಂಪನನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಅಷ್ಟೇ ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥ ಪದ್ಯ ಭಾಗವನ್ನ ಹಳೆಗನ್ನಡ ಸಾಹಿತ್ಯದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳ. ನಾಗಚಂದ್ರ ಅವರ ಕಾಲ 11ನೇ ಶತಮಾನದ ಉತ್ತರಾರ್ಧ ಮತ್ತು 12ನೇ ಶತಮಾನದ ಪೂರ್ವಾರ್ಧ. ನೆನ್ಪಿಟ್ಕೊಳ್ಳಿ, ನಾಗಚಂದ್ರ ಅವರ ಸ್ಥಳ ಈಗಿನ ಬಿಜಾಪುರ. ನಮ್ಮ ಕರ್ನಾಟಕದಲ್ಲಿ ಗೊತ್ತಲ್ಲ, ಗೋಲ್ ಗುಂಪದ್ ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥ ಸ್ಥಳ ಆ ಬಿಜಾಪುರ. ಯಾರ ಸ್ಥಳ? ನಾಗಚಂದ್ರ ಅವರ ಸ್ಥಳ ಈಗಿನ ಬಿಜಾಪುರ. ಮಕ್ಕಳು ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯ ಇದೆಲ್ಲ. ಮತ್ತೆ ನಾಗಚಂದ್ರ ಅವರ ಗುರುಗಳನ್ನ ನೀವು ನೋಡೋದಾದ್ರೆ ಬಾಲಚಂದ್ರ, ಮೇಘಚಂದ್ರ ಯತಿಗಳು. ಇವ್ರ ಗುರುಗಳು ಯಾರು? ಬಾಲಚಂದ್ರ, ಮೇಘಚಂದ್ರ ಯತಿಗಳು. ಮತ್ತೆ ಇಲ್ಲಿ ಹೇಳಿದ್ದಾರೆ, ನಾಗಚಂದ್ರ ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರನ ಕಾಲದಲ್ಲಿ ಅವರ ಆಶ್ರಯದಲ್ಲಿ ಇದ್ರು ಅಂತ ಇಲ್ಲಿ ನಮ್ಗೆ ತಿಳಿದಿದೆ. ಆದ್ರೆ ಇದಕ್ಕೆ ಯಾವುದೇ ರೀತಿ ಆಧಾರಗಳಿಲ್ಲ. ಕೆಲವರು ವಿದ್ವಾಂಸರು ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ನಮ್ಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾಗಚಂದ್ರ 2 ಚೆಂಪು ಕಾವ್ಯಗಳನ್ನ ಬರೆದಿದ್ದಾರೆ. ಚೆಂಪು ಕಾವ್ಯ ಅಂದ್ರೆ ನಿಮ್ಗೆ ಗೊತ್ತು, ಚೆಂಪು ಸಾಹಿತ್ಯ ಅಂತ ಅಂದ್ರೆ ಪದ್ಯ ಗದ್ಯ ಎರಡೂ ಮಿಶ್ರಣವಾಗಿರ್ತಕ್ಕಂಥದ್ದನ್ನ ನಾವು ಚೆಂಪು ಕಾವ್ಯ ಅಂತೀವಿ. ಅಂದ್ರೆ ಪದ್ಯವೂ ಇರುತ್ತೆ, ಗದ್ಯವೂ ಇರುತ್ತೆ, ಎರಡೂ ಮಿಶ್ರಣವಾಗಿರೋದು ಚೆಂಪು ಕಾವ್ಯ. ಇದೇ ರೀತಿ ನಾಗಚಂದ್ರ 2 ಚೆಂಪು ಕಾವ್ಯಗಳನ್ನ ಬರೆದಿದ್ದಾರೆ ಮಕ್ಕಳ. ಬಹಳ ಗಮನವಿಟ್ಟು ಕೇಳಿ, ಅದ್ ಯಾವ್ದಪ್ಪ ಅಂದ್ರೆ, ಒಂದು ಮಲ್ಲಿನಾಥ ಪುರಾಣ. ಯಾವುದು? ಮಲ್ಲಿನಾಥ ಪುರಾಣ. ಎರಡನೇದು ರಾಮಚಂದ್ರ ಚರಿತ ಪುರಾಣ. ಮಲ್ಲಿನಾಥ ಪುರಾಣ ಅಂತ ಅಂದ್ರೆ ಜೈನ ಧರ್ಮದ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನ ಒಳಗೊಂಡಿದೆ. ನೆನ್ಪಿಟ್ಕೊಳ್ಳಿ, ಜೈನ ಧರ್ಮದ ಎಷ್ಟನೇ ತೀರ್ಥಂಕರ ಅಂತ ಅಂದ್ರೆ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನ ಮಲ್ಲಿನಾಥ ಪುರಾಣ ಅನ್ನೋ ಚೆಂಪು ಕಾವ್ಯ ಒಳಗೊಂಡಿದೆ. ಅದೇ ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು ರಾಮಾಯಣದ ಕಥೆಯನ್ನ ಒಳಗೊಂಡಿದೆ. ಈ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರನಿಗೆ ಕೀರ್ತಿ ತಂದೊಡ್ಡ ಕಾವ್ಯ. ನಾಗಚಂದ್ರ ಪ್ರಸಿದ್ಧಿ ಹೊಂದೋದಕ್ಕೆ ಬಹಳ ಮುಖ್ಯವಾದ ಕಾವ್ಯ ಯಾವ್ದಪ್ಪ ಅಂದ್ರೆ ರಾಮಚಂದ್ರ ಚರಿತ ಪುರಾಣ. ಇದಕ್ಕೆ ಇನ್ನೊಂದು ಹೆಸರಿದೆ. ಯಾವ್ದಕ್ಕೆ? ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದಕ್ಕೆ ಇನ್ನೂ ಒಂದು ಹೆಸರಿದೆ. ಅದೇನಪ್ಪಾ ಅಂತ ಅಂದ್ರೆ ಪಂಪ ರಾಮಾಯಣ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಇದು ಪರೀಕ್ಷಾ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗಿದೆ. ರಾಮಚಂದ್ರ ಚರಿತ ಪುರಾಣಕ್ಕೆ ಇರುವ ಇನ್ನೊಂದು ಹೆಸರು ಪಂಪ ರಾಮಾಯಣ. ನಾಗಚಂದ್ರನಿಗೆ ಕೆಲವು ಬಿರುದುಗಳಿದ್ದವು. ಅದ್ಯಾವ್ದಪ್ಪ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ಭಾರತೀ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ ಪ್ರದೀಪ, ಸೂಕ್ತಿ ಮುಕ್ತಾವತಂಸ ಅಂತಕ್ಕಂಥ ಬಿರುದುಗಳು ನಾಗಚಂದ್ರನಿಗೆ ಇದ್ದವು. ಅಂತ ಬಿರುದುಗಳು ನಾಗಚಂದ್ರನಿಗೆ ಇದ್ದವು. ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಹೇಳಿದೆ, ಇವರು ಹಳೆಗನ್ನಡ ಸಾಹಿತ್ಯದಲ್ಲಿ ಈ ಪದ್ಯವನ್ನು ಕೊಡೋದಕ್ಕೆ ಕಾರಣ ಪಂಪ. ಯಾಕಂದ್ರೆ ಹಳೆಗನ್ನಡ ಸಾಹಿತ್ಯ ಪ್ರಸಿದ್ಧಿ ಹೊಂದೋದಕ್ಕೆ ಕಾರಣನೇ ಪಂಪ. ಅದು 10ನೇ ಶತಮಾನದಲ್ಲಿ. ಹಾಗಾಗಿ ನಾಗಚಂದ್ರ ಅವರು ನಮ್ಗೆ ಕದಡಿದ ಸಲಿಲಂ ತಿಳಿ ಬಂದದೆ ಅಂತಕ್ಕಂಥ ಪದ್ಯ ಭಾಗವನ್ನ ರಾಮಚಂದ್ರ ಚರಿತ ಪುರಾಣದ 14ನೆಯ ಆಶ್ವಾಸದಿಂದ ಆಯ್ಕೆ ಮಾಡಿದ್ದಾರೆ. ನೆನ್ಪಿಟ್ಟಳಿ ಅಲ್ವಾ? ಕದಡಿದ ಸಲಿಲಂ ತಿಳಿ ಬಂದದೆ ಅಂತಕ್ಕಂಥ ಪದ್ಯ ಭಾಗವು ರಾಮಚಂದ್ರ ಚರಿತ ಪುರಾಣದ 14ನೆಯ ಆಶ್ವಾಸದಿಂದ ಆಯ್ಕೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಕದಡಿದ ಸಲಿಲಂ ತಿಳಿ ಬಂದದೆ ಏನಪ್ಪ ಇದು? ಕದಡಿದ ಎಂದರೆ ಕಲಕಿದ, ಸಲಿಲ ಎಂದರೆ ನೀರು. ಕಲಕಿದ ನೀರು ತಿಳಿ ಬಂದದೆ ತಿಳಿಯಾಗೋದಿಲ್ವಾ? ಅಂದ್ರೆ ಕೆಟ್ಟವನಾಗೆ ಇರ್ತಾನ, ಒಂದಲ್ಲ ಒಂದಿನ ಒಳ್ಳೆವನಾಗೆ ಆಗ್ತಾನೆ, ಆಗಲ್ವಾ? ಕೆಟ್ಟವರು ಅವ್ರಿಗೂ ಕೂಡ ಬದಲಾವಣೆ ಅನ್ನೋದಾದಾಗ ಅವರು ಒಳ್ಳೆಯವರಾಗ್ತಾರೆ. ಇಲ್ಲಿ ಯಾಕಪ್ಪ ಈ ಪದ ಬಳಸಿದ್ದಾರೆ ಅಂದ್ರೆ, ಕಲಕಿದ ನೀರು ತಿಳಿಯಾಗುತ್ತೆ. ಒಂದು ನೀರು ನಿಂತಿರುತ್ತೆ, ಉದಾಹರಣೆಗೆ ಮಕ್ಕಳ,
ಒಂದು ನಿಂತ ನೀರು ನೋಡಿ, ನಿಂತಿರ್ತದ ನೀರು ಯಾವ್ದಾರ ಒಂದು ಸಣ್ಣ ಕೆರೆಗೆ ಹೋಗಿ ಇಲ್ಲ ಒಂದು ಸಣ್ಣ ಕಟ್ಟೆಗೆ ಹೋಗಿ ಅಲ್ಲಿ ನೀರು ನಿಂತಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಏನ್ ಮಾಡಿ ಒಂದು ಕಲ್ಲನ್ನ ನಿಂತಿರೋ ನೀರಿಗೆ ಹಾಕಿ, ಆಗ ನೀರ್ ಏನಾಗ್ತದೆ, ಅಲೆ ಅಲೆಯಾಗಿ ಕಳ್ಕೋಗ್ತದೆ, ಕದಡೋಗ್ತದೆ ಅಲ್ವಾ. ನಂತರ 10 ನಿಮಿಷಗಳು ಬಿಟ್ಟು ನೋಡಿ, ಆ ಕಲಕಿದ ನೀರು ಯಥಾಸ್ಥಿತಿಯಲ್ಲಿ ತಿಳಿಯಾಗಿರ್ತದೆ. ಮೊದ್ಲು ಹೆಂಗಿತ್ತು ಅದೇ ಸ್ಥಾನಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ನಮಗೆ ರಾವಣನಿಗೆ ಹೋಲಿಸಿ ಹೇಳಿದ್ದಾರೆ ನಾಗಚಂದ್ರ ಅಂದ್ರೆ, ಸೀತೆಯ ಮೇಲಿರ್ತಕ್ಕಂಥ ಮೋಹದಿಂದ ಕೆಟ್ಟ ಮನಸ್ಥಿತಿ ಉಳ್ಳವನಾಗಿರ್ತಕ್ಕಂಥ ರಾವಣ ಅದೇ ಸೀತೆಯ ಮೂರ್ಛಾ ಸ್ಥಿತಿಯನ್ನ ನೋಡಿ ಒಳ್ಳೆಯ ಮನಸ್ಸಿನವನಾಗಿ ಬದಲಾಗ್ತಾನೆ. ಅಂದ್ರೆ ಕೆಟ್ಟ ಮನಸ್ಸಿನವನಾಗಿದ್ದ ರಾವಣ ಮತ್ತೆ ಅವನು ಒಳ್ಳೆಯ ಮನಸ್ಸವನಾಗಿ ಒಳ್ಳೆಯ ಮನಸ್ಸು ಅವನಿಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ಕಲಕಿದ ನೀರು ಹೇಗೆ ತಿಳಿಯಾಗ್ತದೋ ಹಾಗೆ ಸೀತೆಯ ಮೇಲಿನ ಮೋಹದಿಂದ ಕೆಟ್ಟ ಮನಸ್ಥಿತಿ ಒಳನಾಗಿದ್ದ ರಾವಣ ಒಳ್ಳೆಯ ಮನಸ್ಸಿನವನಾಗುತ್ತಾನೆ ಅನ್ನೋದನ್ನ ಇಲ್ಲಿ ನಾಗಚಂದ್ರ ನಮಗೆ ಅದ್ಭುತವಾಗಿ ಹೇಳಿದ್ದಾರೆ. ಏನಪ್ಪಾ ಹಾಗಾದ್ರೆ ಇದರ ಕತೆ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತು, ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಬಂದು ಪ್ರಮದವನದಲ್ಲಿರ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಮಕ್ಕಳೇ. ನಿಮ್ಗೆ ಪರೀಕ್ಷಾ ದೃಷ್ಟಿಯಲ್ಲಿ 1 ಅಂಕದಲ್ಲಿ ಕೇಳ್ತಾರೆ, ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬಂದು ಎಲ್ಲಿ ಇರಿಸಿದ್ದನು? ಎಲ್ಲಿ? ಪ್ರಮದವನ. ಬಹಳ ಮುಖ್ಯ, 1 ಅಂಕ ನಿಮ್ ಜೇಬಲ್ಲಿದೆ ಅಂತ ಈಗ ತಿಳ್ಕೊಂಡ್ರೆ. ಅಂದ್ರೆ ರಾವಣ ಸೀತೆಯನ್ನ ಎಲ್ಲಿ ಇರಿಸಿದನು? ಪ್ರಮದವನದಲ್ಲಿ. ಯಾವಾಗ ನಿಮ್ ಕತೆ ಗೊತ್ತು, ರಾಮಾಯಣ ಕತೆ. ರಾವಣ ಸೀತೆಯನ್ನ ಅಪಹರಿಸ್ಕೊಂಡ್ ಬರ್ತಾನೆ, ಏನಕ್ಕೆ ಅಪಹರಿಸ್ಕೊಂಡ್ ಬರ್ತಾನೆ ಇವೆಲ್ಲ ನಿಮ್ ಕತೆ ಗೊತ್ತು, ಚಿಕ್ಕ ವಯಸ್ಸಿಂದ ನೋಡಿರ್ತೀರಿ. ಇಲ್ಲಿ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬಂದ ಮೇಲೆ ಪ್ರಮದವನದಲ್ಲಿ ಇಡ್ತಾನೆ. ಇಟ್ಟಾದ್ಮೇಲೆ ಯಾವೀಗ ಸೀತೆನ ಅಪಹರಿಸ್ಕೊಂಡ್ ಬಂದ್ಮೇಲೆ ರಾಮನ ಸೈನ್ಯ ಸುಮ್ಮನೆ ಇರುತ್ತಾ? ಲಕ್ಷ್ಮಣ ರಾಮನ ಎಲ್ಲರಿಗೂ ಕೋಪ ಬರುತ್ತೆ. ಆಗ ಎಲ್ಲರೂ ರಾವಣನ ಮೇಲೆ ಯುದ್ಧ ಸಾರ್ತಾರೆ. ಯುದ್ಧ ಸಾರಿದಾಗ ರಾವಣನೊಬ್ಬನನ್ನು ಬಿಟ್ಟು ಪ್ರತಿಯೊಬ್ಬರು ಯುದ್ಧದಲ್ಲಿ ಸೋಲ್ತಾರೆ. ಇನ್ನು ರಾವಣನಿಗೆ ಶಕ್ತಿ ಬೇಕು, ಎಲ್ಲರೂ ಸೋತಿದ್ದಾರೆ. ಈಗ ರಾವಣನಿಗೆ ಶಕ್ತಿ ಬೇಕಲ್ಲಪ್ಪ, ಯಾಕೆ ಹೇಳು? ರಾಮನ ವಿರುದ್ಧ ಯುದ್ಧ ಸಾರಬೇಕಲ್ಲ, ಯುದ್ಧದಲ್ಲಿ ಗೆಲ್ಬೇಕಲ್ಲ. ಅದಕ್ಕೆ ರಾವಣ ಏನ್ ಮಾಡ್ತಾನೆ, ಸೀತೆಯನ್ನ ಪ್ರಮದವನದಲ್ಲಿಟ್ಟು ಅವನು ಏಕಚಿತ್ತದಿಂದ ಬಹುರೂಪಿಣಿ ವಿದ್ಯೆಯನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ಯಾಕೆ ಬಹುರೂಪಿಣಿ ವಿದ್ಯೆಯನ್ನ ಕುರಿತು ತಪಸ್ಸು ಮಾಡ್ತಾನೆ ಅಂದ್ರೆ, ಬಹುರೂಪಿಣಿ ವಿದ್ಯೆ ಏನಾದ್ರೂ ಒಲಿದ್ರೆ ಎದುರು ಸೈನ್ಯ ಅಂದ್ರೆ ಶತ್ರು ಸೈನ್ಯ ನಾಶ ಆಗೋದಂತೂ ಖಂಡಿತ. ಯಾರು ಒಲಿದ್ರೆ? ಬಹುರೂಪಿಣಿ ವಿದ್ಯೆ ಒಲಿದ್ರೆ. ಅದಕ್ಕಿಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ರಾಮನ ಸೈನ್ಯ ಯುದ್ಧ ಸಾರುತ್ತದೆ ಎಂದು ತಿಳಿದು ಬಹುರೂಪಿಣಿ ವಿದ್ಯೆಯನ್ನು ಕುರಿತು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಕ್ಕೆ ರಾವಣ ಹೋದಾಗ ಇಲ್ಲಿ ರಾವಣನ ಹೆಂಡತಿ ನಿಮ್ಗೆ ಗೊತ್ತು, ಮಂಡೋದರಿ ಮಯತನೂಜೆ. ಮಯ ಎಂಬ ರಾಜನ ಮಗಳು ಯಾವಳು? ಅವಳೇ ಮಯತನೂಜೆ. ಬಹುರುವಿಹಿ ಸಮಾತ ಅಂದ್ರೆ ಮಯತನೂಜೆ ಎಂದರೆ ಮಂಡೋದರಿ ಮತ್ತು ರಾವಣನ ಕಚರ ಕಾಂತೆಯರು ಅಂತ. ಅಂದ್ರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ರಾಕ್ಷಸ ಸ್ತ್ರೀಯರು ಅಥವಾ ರಾವಣನ ಹೆಂಡತಿಯರು. ಇವ್ರಿಗೆಲ್ಲ ಅಂಗ ಅಂದ್ರೆ ಅಂಗದ ರಾಜ ನಿಮ್ಗೆಲ್ಲ ಗೊತ್ತು. ಅಂಗದ ರಾಜ, ವಾನರ ವೀರರು ಎಲ್ಲರೂ ಸೇರ್ಕೊಂಡು, ಅಥವಾ ಇಲ್ಲಿ ಯಕ್ಷರು ಅಂತ ಹೇಳ್ತಾರೆ ಇಲ್ಲಿ, ಆಯ್ತಾ? ಇವರೆಲ್ಲ ಸೇರ್ಕೊಂಡು ಅಂದ್ರೆ ನೆನ್ಪಿಟ್ಕೊಳ್ಳಿ, ರಾವಣ ತಪಸ್ಸು ಮಾಡಕ್ಕೆ ಹೋದಾಗ ಯಾರನ್ನ ಕುರಿತು? ಬಹುರೂಪಿಣಿ ವಿದ್ಯೆ ತಪಸ್ಸನ್ನ ಮಾಡಲು ಹೋದಾಗ ಈ ಕಡೆ ರಾವಣನ ಹೆಂಡತಿಯಾದ ಮಂಡೋದರಿ ಮತ್ತು ರಾವಣನ ಹಲವಾರು ಹೆಂಡತಿಯರು ಅಥವಾ ಕಚರ ಕಾಂತಿಯರು ಇರ್ತಕ್ಕಂಥ ಅಂತಃಪುರಕ್ಕೆ ರಾಮನ ಸೈನ್ಯವಾದಂತಹ ಅಂಗರಾಜನ ಜೊತೆಗೆ ವಾನರ ವೀರರು ಅಥವಾ ಯಕ್ಷರು ಅಥವಾ ಗಂಧರ್ವರು ಇವರೆಲ್ಲ ಸೇರ್ಕೊಂಡು ಆ ಅಂತಃಪುರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮಂಡೋದರಿ ಮತ್ತು ಸ್ತ್ರೀಯರಿಗೆ ತೊಂದರೆ ಕೊಟ್ಟು ಬರ್ತಾರೆ. ಆದ್ರೆ ಇಲ್ಲಿ ಯಾರಿಗ ರಾವಣ ಇಲ್ದಿರೋ ಸಮಯವನ್ನ ನೋಡಿ ತೊಂದರೆ ಕೊಡ್ತಾರೆ. ಆದ್ರೆ ರಾವಣ ಇಲ್ಲಿ ಏನ್ ಮಾಡ್ತಿದ್ದಾನೆ? ಬಹುರೂಪಿಣಿ ವಿದ್ಯೆಯನ್ನು ಕುರಿತು ತಪಸ್ಸನ್ನ ಮಾಡ್ತಿದ್ದಾನೆ. ಇದು ಪೂರ್ವ. ತಪಸ್ಸನ್ನ ಮಾಡುವಾಗ ಬಹುರೂಪಿಣಿ ವಿದ್ಯೆ ಒಲಿದ್ಲ ಅಥವಾ ಒಲಿಲಿಲ್ವಾ? ಒಲಿದ್ರು ಯಾವ ರೀತಿ ಒಲಿದ್ಲು? ಒಲ್ದಾಗ ಮುಂದೆ ರಾವಣ ಏನ್ ಮಾಡ್ದ ಅನ್ನೋದು ಈ ಪದ್ಯದಲ್ಲಿ ಅದ್ಭುತವಾಗಿ
ನೇರವಾಗಿ ನಮ್ಗೆ ನಾಗಚಂದ್ರ ಅವರು ಕೊಟ್ಟಿದ್ದಾರೆ ಮಕ್ಕಳ. ಹಾಗಾಗಿ ಈಗ ಈ ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥ ಪದ್ಯ ಭಾಗವನ್ನ ನಾಗಚಂದ್ರರ ರಾಮಚಂದ್ರ ಚರಿತ ಪುರಾಣದ 14ನೇ ಆಶ್ವಾಸದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಪದ್ಯ ನೋಡೋದಾದ್ರೆ ಮಕ್ಕಳ ಗಮನ ಇಟ್ಟು ಎಲ್ಲರೂ ನೋಡಿ. ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ರಾವಣ ತಪಸ್ಸನ್ನ ಮಾಡಿದಾಗ ಯಾವ ರೀತಿ ತಪಸ್ ಮಾಡ್ತಾವನೆ ಅನ್ನೋದನ್ನ ಈ ಸಾಲ ತಿಳಿಸ್ಕೊಡ್ತಾರೆ ನಮ್ಗೆ ನಾಗಚಂದ್ರ ಅವರು. ರಾವಣಂ, ಇಲ್ಲಿ ರಾವಣಂ ಎಂದರೆ ರಾವಣನು ಧ್ರುವಮಂಡಲದಂತೆ. ನೀವು ನೋಡಬಹುದು ಮಕ್ಕಳೇ, ರಾತ್ರಿ ಹೊತ್ತು ನಕ್ಷತ್ರಗಳು ನಮ್ಮ ಕಣ್ಣಿಗೆ ಹೆಂಗ್ ಕಾಣುತ್ತೆ, ಚಲಿಸೋ ತರ ಕಾಣುತ್ತೆ ಉಳಿದ ನಕ್ಷತ್ರಗಳು. ಆದ್ರೆ ಸಪ್ತರ್ಷಿ ಮಂಡಲದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರ ಯಾವುದೇ ಕಾರಣಕ್ಕೂ ಚಲಿಸೋದಿಲ್ಲ. ಎಲ್ಲಿ ಸಪ್ತಶ್ರೀ ಮಂಡಲದ ಧ್ರುವ ನಕ್ಷತ್ರ ಯಾವುದೇ ಕಾರಣಕ್ಕೂ ಚಲಿಸದೆ ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತದೆ. ಅದೇ ರೀತಿ ರಾವಣ ಧ್ರುವ ನಕ್ಷತ್ರದ ಹಾಗೆ ಚಲಿಸದೆ ನಿಶ್ಚಲ ಸ್ಥಿತಿಯಲ್ಲಿ ಚಿತ್ತ ನಿರೋಧಗೈದು, ಚಿತ್ತ ಎಂದರೆ ಮನಸ್ಸು, ನಿರೋಧಗೈಯನ್ನು ನಿಗ್ರಹಿಸಿಕೊಂಡು ಅಥವಾ ಹಿಡಿತದಲ್ಲಿಟ್ಕೊಂಡು, ಅಂದ್ರೆ ಅರ್ಥ ಏಕಚಿತ್ತದಲ್ಲಿ ಏಕಾಗ್ರತೆಯಿಂದ ರಾವಣ ಬಹುರೂಪಿಣಿ ವಿದ್ಯೆಯಿಂದ ಕುರಿತು ತಪಸ್ಸನ್ನ ಯಾವ ರೀತಿ ಮಾಡ್ತಾನೆ ಅಂದ್ರೆ ದಿವ್ಯ ಮಂತ್ರವನ್ನ ಹೇಳ್ಕೊಂಡು. ನೋಡಿ, ದಿವ್ಯ ಮಂತ್ರದಿಂದ ಅಂದ್ರೆ ದಿವ್ಯ ಮಂತ್ರಗಳಿಂದ. ಇಂ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಇಂ ಅಂದ್ರೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಇಂದ ನೆನಪಿಟ್ಕೊಳ್ಳಿ. ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ನೋಡೋದಾದ್ರೆ ಅಂ ಇಂ ಅಥವಾ ಇಂದಂ ಗೆ ಅತ್ತಣಿಂ ಆ ಓಳ್, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ನೀವು ನೋಡೋದಾದ್ರೆ ಹೂ ಅನ್ನು ಇಂದ ಗೆ ಇಗೆ ಕೆ ದೇಸಿಯಿಂದ ಆ ಅಲ್ಲಿ, ಇದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ. ನೋಡಿ ಅಲ್ಲಿ ದಿವ್ಯ ಮಂತ್ರದಿಂ, ದಿವ್ಯವಾದ ಮಂತ್ರಗಳಿಂದ. ನೋಡಿ ದಿವ್ಯ ಮಂತ್ರದಿಂ, ಇದರಲ್ಲಿ ಗುಣವಾಚಕ ಕೇಳ್ತಾರೆ. ದಿವ್ಯ ಮಂತ್ರ ಇದರಲ್ಲಿ ಗುಣವಾಚಕ ಯಾವ್ದಪ್ಪ ಅಂದ್ರೆ ಈ ದಿವ್ಯ ಮಂತ್ರಗಳಲ್ಲಿ ಗುಣ ವಿಶೇಷವನ್ನು ಸೂಚಿಸಿರುವುದು ದಿವ್ಯವಾದ. ಮಂತ್ರ ಅನ್ನೋದು ಸಾಮಾನ್ಯ ಪದ, ದಿವ್ಯವಾದ ಅನ್ನೋದು ವಿಶೇಷ ಪದ. ಹಾಗಾಗಿ ದಿವ್ಯ ಮಂತ್ರದಲ್ಲಿ ಗುಣವಾಚಕ ಯಾವ್ದಪ್ಪ ಅಂದ್ರೆ ದಿವ್ಯ. ನೆನಪಿಟ್ಟರೆ ದಿವ್ಯವಾದ ಮಂತ್ರಗಳನ್ನ ಪಠಿಸುತ್ತಾ ರಾವಣ ವಿದ್ಯೆಯನ್ನ ಕೊನೆಗೂ ಸಾಧಿಸ್ಬಿಡ್ತಾನೆ. ಯಾವ ವಿದ್ಯೆ? ಬಹುರೂಪಿಣಿ ವಿದ್ಯೆ. ಕೇಳ್ತಾರೆ ಮಕ್ಕಳು, ರಾವಣನಿಗೆ ಒಲಿದ ವಿದ್ಯಾದೇವತೆ ಯಾವುದು? ಬಹುರೂಪಿಣಿ ವಿದ್ಯಾದೇವತೆ. 1 ಅಂಕದಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದೇನಾ ನೀವು ನೆನ್ಪಿಟ್ಕೊಳ್ಳೋದಾದ್ರೆ ನಿಮ್ಗೆ ಇನ್ನೂ 1 ಅಂಕ ಜೇಬಲ್ ಬಂತು ಅಂತ ಅರ್ಥ. ಅರ್ಥ ಆಯ್ತಲ್ಲ? ರಾವಣ ಬಹುರೂಪಿಣಿ ವಿದ್ಯೆಯನ್ನ ಕುರಿತು ಏಕಚಿತ್ತದಿಂದ ದಿವ್ಯವಾದ ಮಂತ್ರಗಳನ್ನ ಹೇಳ್ಕೊಂಡು ಕೊನೆಗೂ ಬಹುರೂಪಿಣಿ ವಿದ್ಯೆಯನ್ನ ಒಲಿಸ್ಕೋತಾನೆ, ಸಾಧಿಸ್ಕೋತಾನೆ. ವಿದ್ಯಾರ್ಥಿಗಳೇ, ಮುಂದಿನ ಭಾಗ 2 ವಿಡಿಯೋಗಾಗಿ ಅಂದರೆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದ ಮುಂದಿನ ಭಾಗಕ್ಕಾಗಿ ನಮ್ಮ TV06 ಕರುನಾಡ ಸಾಧಕರ ಧ್ವನಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಫಾಲೋ ಮಾಡಿ. ಧನ್ಯವಾದಗಳು.